ಹಾಯ್ ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಮೋಷನಲ್ ಟ್ರೇಡರ್ಸ್ಗೆ ಸ್ವಾಗತ. ಆಕ್ಚುಲಿ ಇವತ್ತು ಮಾರ್ಕೆಟ್ ರೇಂಜ್ ಆಗೇ ಇದೆ, ಸೊ ಏನ್ ಮಾಡಕ್ ಆಗೋದಿಲ್ಲ. ಕಂಟಿನ್ಯೂಸ್ ಆಗಿ ಫೋರ್ತ್ ಡೇ ಸೈಡ್ ವೇಸ್ ಮಾರ್ಕೆಟ್, ಗ್ಯಾಪ್ ಅಪ್ ಸಿಕ್ಸ್ ಆಕ್ ಮಾರ್ಕೆಟ್. ಅದಕ್ಕಿಂತ ಫ್ರೈಡೇನು ಅಷ್ಟೇ ಸಿಕ್ಸ್ ಆಕ್ ಮಾರ್ಕೆಟ್, ನಿನ್ನೆನು ಸಿಕ್ಸ್ ಆಕ್ ಮಾರ್ಕೆಟ್, ಇವತ್ತು ಸಿಕ್ಸ್ ಆಕ್ ಮಾರ್ಕೆಟ್. ಸೊ ಈ ತರ ಸಿಕ್ಸ್ ಆಕ್ ಹೋಗ್ತಾ ಇದ್ರೆ ಆಪ್ಷನ್ಸ್ ಬೈಯರ್ ಎಲ್ಲಿ ಟ್ರೇಡ್ ಮಾಡಕ್ಕಾಗುತ್ತೆ. ಅಟ್ಲೀಸ್ಟ್ ಒಂದು 200 ಪಾಯಿಂಟ್ಸ್ ಆದ್ರೂ ಬ್ಯಾಂಕ್ ನಿಫ್ಟಿ ಮೂಮೆಂಟಮ್ ಆದ್ರೆ ಸೊ ನಮಗೊಂದು 100 ಪಾಯಿಂಟ್ಸ್ ಏನೋ ಒಂದು ಸಿಗುತ್ತೆ. ಬಟ್ ಮಾರ್ಕೆಟ್ ಏನ್ ಮಾಡ್ತಾ ಇದೆ, ಮಾರ್ಕೆಟ್ ಓಪನ್ ಆಗೋಕ್ಕಿಂತ ಮುಂಚೆನೆ ಇಷ್ಟು ಗ್ಯಾಪ್ ಅಲ್ಲಿ ಓಪನ್ ಆಗಿ ಎಲ್ಲ ಟ್ರೇಡ್ ನಾವು ಮುಗಿಸಿದೀವಿ ಅಂತ ಹಿಂಗೆ ಸೈಡ್ ವೈಸ್ ಓಡ್ತಾ ಇದೆ. ಸೊ ಯಾರೇನು ಮಾಡೋಕ್ಕಾಗೋದಿಲ್ಲ. ಸೊ ವೆಯ್ಟ್ ಮಾಡಬೇಕು ಬಿಗ್ ಟ್ರೆಂಡ್ಸ್ಗೆ. ಮಾರ್ಕೆಟ್ ಚಾಪಿಲಿದೆ, ಮೀನ್ಸ್ ಇಂಟ್ರಾಡೇ ಟ್ರೇಡರ್ಸ್ಗೆ ಚಾಪಿ ಇದೆ. ಆಬ್ವಿಯಸ್ಲಿ ಇಲ್ಲಿ ಸೆಲ್ ಮಾಡಿರೋರಿಗೆ ಪೊಸಿಷನಲ್ ಟ್ರೇಡರ್ಸ್ ಇರ್ತಾರಲ್ಲ, ಅವರು ಆಬ್ವಿಯಸ್ಲಿ ದುಡ್ಡು ಮಾಡಿರ್ತಾರೆ ಇದರಲ್ಲಿ. ನೋಡೋಣ, ಏನು ಮಾಡೋಕ್ಕಾಗೋದಿಲ್ಲ. ನಮ್ದು ಒಂದು ಟೈಮ್ ಅಂತ ಬರುತ್ತಲ್ವಾ, ಸೊ ಆ ಟೈಮ್ ವರೆಗೂ ವೆಯ್ಟ್ ಮಾಡ್ತಾ ಇರಬೇಕು. ಇವತ್ತಿನ ಟ್ರೇಡ್ ಏನಾಯ್ತಂದ್ರೆ, ಮಾರ್ನಿಂಗ್ ಫಸ್ಟ್ ಸಿಗ್ನಲ್ ಬೇರೆ ಸಿಗ್ನಲ್ ಸಿಕ್ತು ನನಗೆ. ಸೊ ಬ್ರೇಕ್ಔಟ್ ಅಲ್ವಾ, ಜಿಗ್ಜಾಕ್ ಮಾರ್ಕೆಟ್ ಆದ್ಮೇಲೆ ಬ್ರೇಕ್ಔಟ್ ಅಲ್ಲಿ ನಾನು ಟ್ರೇಡ್ ಮಾಡ್ತೀನಿ. ತಗೊಂಡೆ ಸೆಲ್ ಸೈಡು ಪಿ ಬೈ ಮಾಡಿದೆ 33,500, 382 ಬೈ ಮಾಡಿದ್ರೆ 365.30ಗೆ ಹಿಟ್ ಆಯ್ತು. ಸೊ ನಿಮ್ಗೆ ಗೊತ್ತಿರೋ 50 ಪಾಯಿಂಟ್ಸ್ ನಂದು ಸ್ಟಾಪ್ ಲಾಸ್ ಬಂದ್ವಿ. ಬಟ್ ನಾನು ಯಾಕೆ ಇಲ್ಲಿ ಇಷ್ಟು ಕಡಿಮೆ ಸ್ಟಾಪ್ ಲಾಸ್ಗೆ ಹಿಟ್ ಆಯ್ತು ಅಂದ್ರೆ, ನನ್ನ ಸ್ಟಾಪ್ ಲಾಸ್ 2 ಕ್ಯಾಂಡಲ್ ಹೈಗೆ ನಾನು ಟ್ರಯಲ್ ಮಾಡಿದೆ ಆಬ್ವಿಯಸ್ಲಿ. ಸೊ 2 ಕ್ಯಾಂಡಲ್ ಹೈಯಲ್ಲಿ ನಂದು ಸ್ಟಾಪ್ ಲಾಸ್ ಜಿಗ್ಜಾಗ್ ಬಂದು ಹಿಟ್ ಆಯ್ತು. ಅದರಿಂದ ನನಗೆ 16 ಪಾಯಿಂಟ್ಸ್ ಲಾಸ್ ಆಯ್ತು. 16.65 ಅಂದ್ರೆ 1% ಗಿಂತ ಕಡಿಮೆ ಡ್ರಾ ಡೌನ್. ನೆನೆ 124.20 ಇತ್ತು, 123.40. ಒಂದೂವರೆ ತಿಂಗಳಿಗೆ ನನಗೆ 23% ಪ್ರಾಫಿಟ್ ಇದೆ ಇಲ್ಲಿ. ಓಕೆ, ಬಟ್ ಮಾರ್ಕೆಟ್ ಇದೇ ತರ ರೇಂಜ್ ಹೋಗ್ತಾ ಇದ್ರೆ ನಮ್ದು ಈಕ್ವಿಟಿ ಕರ್ವು ಹಿಂಗೆ ಕೆಳಗಡೆನೆ ಹೋಗ್ತಾ ಇರುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ಸೊ ಮಾರ್ಕೆಟ್ ಯಾವಾಗ ಅದು ರೇಂಜ್ ಮುಗಿಸಿ ನಮಗೆ ಒಳ್ಳೆ ಬುಲಿಶ್ ಬೇರಿಶ್ ಸೈನ್ಗಳು ಕೊಡುತ್ತೆ. ನಾವು ಟ್ರೇಡರ್ಸ್ ಬೈಯರ್ಸ್ ಯಾವಾಗ್ಲೂ ಏನ್ ಮಾಡ್ತೀವಿ, ಟ್ರೆಂಡಿಂಗ್ ಡೇಸ್ ಬೇಕು ನಮ್ಗೆ. ಟ್ರೆಂಡಿಂಗ್ ಡೇಸ್ ಇಲ್ಲ ಅಂದ್ರೆ ಆಬ್ವಿಯಸ್ಲಿ ನಾವು ಪ್ರಾಫಿಟ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿಂದ ಈ ತರ ಒಂದು ಬೂಮ್, ಈ ತರದ ಟ್ರೇಡ್ಗಳು ಬೇಕು. ಇದು ನೀವು ನೋಡ್ಕೊಳ್ಳಿ. ಈಗ ಜಸ್ಟ್ ಲೆಟ್ಸ್ ಗೋ ಬ್ಯಾಕ್ ಟು ಜನವರಿ ಆರ್ ಎನಿ ಮಂತ್, ಮಾರ್ಚ್. ಏನು ವರ್ಕ್ ಆಗ್ತಾ ಇಲ್ಲ. ಓಕೆ, ಮಾರ್ಚ್ ನೋಡಿ, ಸಿಕ್ಸ್ ಟ್ರೆಂಡ್ ರಿವರ್ಸಲ್. ಇದರಲ್ಲಿ ಎರಡರಲ್ಲಿ ಒಂದಾದ್ರೂ ನನ್ನ ಟ್ರೆಂಡ್ ಇದ್ದೇ ಇರುತ್ತೆ. ಇಲ್ಲಿ ಯಾವುದೋ ಒಂದು ಫ್ರೀಕ್ ಡೇ, ಅದೇ ಯಾವಾಗ ಈ ಕ್ರಾಶ್ ಆಯ್ತಲ್ಲ, ಯಾವುದು ವಾರ್ ಟೈಮಲ್ಲಿ ಕ್ರಾಶ್ ಆಯ್ತು. ವಾರ್ ಟೈಮಲ್ಲಿ ಮಾರ್ನಿಂಗ್ ಏನೇ ಬೇರಿಶ್ ಇತ್ತು, ಅದಾದ್ಮೇಲೆ ಗ್ಯಾಪ್ ಕೊಟ್ಟರು, ಮತ್ತೆ ಹಿಂಗೆ ಅಗೇನ್ ಕನ್ಸಾಲಿಡೇಷನ್ ಬ್ರೇಕ್ಔಟ್, ಮತ್ತೆ ರಿವರ್ಸಲ್. ಇಲ್ಲಿ ಕನ್ಸಾಲಿಡೇಷನ್ ಬ್ರೇಕ್ಔಟ್. ನಮ್ಗೆ ಈ ತರ ಮಾರ್ಕೆಟ್ ಟ್ರೆಂಡಿಂಗ್ ಆಗಿರಬೇಕು. ಟ್ರೆಂಡಿಂಗ್ ಇದ್ರೆ ಪ್ರಾಫಿಟ್ ಮಾಡ್ಬೋದು. ಈ ತರ ಜಿಗ್ಜಾಗ್ ಇದ್ರೆ ಆಗೋದಿಲ್ಲ. ಇಲ್ಲಿ ಕನ್ಸಾಲಿಡೇಷನ್ ಬ್ರೇಕ್ಔಟ್, ಅಗೇನ್ ಕನ್ಸಾಲಿಡೇಷನ್ ಬ್ರೇಕ್ಔಟ್, ಬ್ರೇಕ್ ಡೌನ್, ಈ ತರ ಬ್ರೇಕ್ಔಟ್. ಹೇಗೆ ಇದೊಂಥರ ಜಿಗ್ಜಾಗ್ ಮಾರ್ಕೆಟ್. ಇಲ್ಲಿ ನಾನು ಬೈಯಿಂಗ್ ಮಾಡಕ್ ಹೋಗೋದಿಲ್ಲ. ಇಲ್ಲಿ ನೋಡಿ, ಕನ್ಸಾಲಿಡೇಷನ್ ಬ್ರೇಕ್ ಡೌನ್, ಈ ತರ ಬ್ರೇಕ್ ಡೌನ್ ಆಗ್ಬೇಕು. ಈ ತರ 1 ಡೇ ಓಕೆ, 2 ಡೇಸ್ ಓಕೆ, 3rd ಡೇ ಬ್ರೇಕ್ಔಟ್ ಆಗ್ಬೇಕಲ್ಲ. ಈ ತರ ಟ್ರೇಡ್ ಆಗುತ್ತೆ ಯೂಶಲಿ. 3rd ಡೇ ಟ್ರೇಡ್ ಆಯ್ತು, 4th ಡೇನೂ ಒಳ್ಳೆ ಮೂವ್ಮೆಂಟ್ ಇತ್ತು. 5th ಡೇ ಮಾರ್ನಿಂಗ್ ಇಂದಾನೆ ಬೇರಿಶ್ ಬಂದ್ಬಿಟ್ಟಿದೆ. ಈ ಟ್ರೇಡ್ ನಮಗೆ ಸಿಕ್ಕಿರಲ್ಲ. ಗ್ಯಾಪ್ ಅಪ್ ಆಗಿ ಬೇರಿಶ್ ಬಂತು ಅಂದ್ರೆ ನಾನು ಟ್ರೇಡ್ ಮಾಡಕ್ ಹೋಗೋದಿಲ್ಲ. ಇಲ್ಲಿ ನೋಡಿ, ಕನ್ಸಾಲಿಡೇಷನ್ 3-4 ದಿನ, 5 ದಿನ, 6 ದಿನ, ಯಾವಾಗ ಬೇಕಾದ್ರೂ ಬರ್ಬೋದು. ಬಟ್ ನಮ್ಗೆ ಏನಂದ್ರೆ ನೆಕ್ಸ್ಟ್ ಈ ತರ ಕನ್ಸಾಲಿಡೇಷನ್ ಬಂತು ಅಂದ್ರೆ ಆಬ್ವಿಯಸ್ಲಿ ಬ್ರೇಕ್ಔಟ್ ಬಂದೇ ಬರುತ್ತೆ ಅನ್ನೋದೊಂದು ಗ್ಯಾರಂಟಿ. ಈಗ ನೋಡ್ಕೊಳ್ಳಿ, ಇಷ್ಟು ದಿನ ಕನ್ಸಾಲಿಡೇಷನ್ ಆಯ್ತು, ಇಲ್ಲಿ ಮಾರ್ನಿಂಗ್ ಏನೇ ಬ್ರೇಕ್ ಡೌನ್, ಮೀನ್ಸ್ ಮಾರ್ಕೆಟ್ ಬ್ರೇಕ್ಔಟ್ ಆಯ್ತು, ಕನ್ಸಾಲಿಡೇಷನ್ ಸ್ಟಾರ್ಟ್ ಮಾಡ್ತು, ರಿವರ್ಸಲ್ ಮಾರ್ಕೆಟ್ ಶುರು ಮಾಡ್ಕೊತು, ಇಲ್ಲಿ ನಾವು ಟ್ರೇಡ್ ಸಿಕ್ಕಿರುತ್ತೆ. ಇಲ್ಲಿ ಕನ್ಸಾಲಿಡೇಷನ್, ಬಟ್ ಅದ್ರ ನೆಕ್ಸ್ಟ್ ಡೇ ಬ್ರೇಕ್ಔಟ್ ಆಗಿದೆ. ಕನ್ಸಾಲಿಡೇಷನ್ ಕಂಟಿನ್ಯೂಸ್ ಕನ್ಸಾಲಿಡೇಷನ್ ಆಗಿದೆ, ಚೆಕ್ ಮೂವ್ಮೆಂಟ್ ಸಿಕ್ಕಿದೆ. ಈ ತರ ಆದ್ರೂ ಚೂರ್ ಮೂವ್ಮೆಂಟ್ ಸಿಗ್ಬೇಕು. ಸೊ ಇದನ್ನೇ ಟ್ರೇಡಿಂಗ್.
ಇಲ್ಲಿ ನೋಡಿ ಈ ತರ ನಮ್ಗೆ 3-4 ದಿನ ಕನ್ಸಲ್ಟೇಷನ್ ಬರ್ತಿದೆ ಅಂದ್ರೆ ಏನೋ ಒಂದು ಪ್ರಾಫಿಟಬಲ್ ಟ್ರೇಡ್ ಹತ್ರನೇ ಇದೆ ಅಂತ. ನೋಡೋಣ, ನಾಳೆ ಎಕ್ಸ್ಪೈರಿ ಬೇರೆ, ಯೂಸ್ ವೊಲಟಿಲಿಟಿ ಇರುತ್ತೆ, ನಾಳೆ ಇಲ್ಲ ನಾಳಿದ್ದು ಒಳ್ಳೆ ಪ್ರಾಫಿಟ್ ಬರ್ಬೋದು. ನೋಡೋಣ ನಮ್ಮ ಇಕ್ವಿಟಿ ಕರ್ವ್ ಹೇಗೆ ಹೋಗುತ್ತೆ, ಮತ್ತೆ ಆಪ್ಷನ್ಸ್ ಬೈಯಿಂಗ್ ಹೆಂಗ್ ವರ್ಕ್ ಆಗುತ್ತೆ. ಅಲ್ಲಿವರೆಗೂ ವಾಚ್ ಮಾಡ್ತಾ ಇರಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಆದಷ್ಟು ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅಂಡ್ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.